ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಆಳಿದ ರಾಜವಂಶಗಳಲ್ಲಿ ಒಂದಾದ ಈಶಾನ್ಯ ರಾಜ್ಯಗಳನ್ನ ಆಳಿದ ಬೃಹತ್ ಸಾಮ್ರಾಜ್ಯ. ಈ ರಾಜವಂಶ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ ದಾಳಿಕೋರರಾದ ಮೊಘಲರನ್ನ ಸತತ 17 ಬಾರಿ ಸೋಲಿಸಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾ? ಹೌದು, ನಮ್ಮ ಈಶಾನ್ಯದ ಅಹೋಮ್ ಸಾಮ್ರಾಜ್ಯದ ಬಗ್ಗೆ ನಾನು ಹೇಳ್ತಾ ಇರೋದು. ಅಹೋಮರು ಮೂಲತಃ ಥಾಯ್ ಭಾಷೆಯನ್ನು ಮಾತನಾಡುವ ಒಂದು ಗುಂಪು. ಇದರ ನಾಯಕತ್ವವನ್ನು ವಹಿಸಿದ್ದ ಸುಖಾಭ ಈ ರಾಜವಂಶದ ಸಂಸ್ಥಾಪಕ. ಮತ್ತು ಈ ಸಾಮ್ರಾಜ್ಯವು 600 ವರ್ಷಗಳ ಕಾಲ ಅಂದ್ರೆ ಕ್ರಿಸ್ತಶಕ 1228ರಿಂದ 1826ರವರೆಗೆ ಬ್ರಹ್ಮಪುತ್ರ ನದಿಯ ತಟದಲ್ಲಿ ಸಾಮ್ರಾಜ್ಯವನ್ನ ಆಳಿತು. ಈ ಸಾಮ್ರಾಜ್ಯವು ಬ್ರಹ್ಮಪುತ್ರ ನದಿಯ ತೀರದ ಹೆಚ್ಚು ಭೂಭಾಗವನ್ನ ಆಳಿತು. ಅಹೋಮರು ಉತ್ತಮ ಆಡಳಿತ ಮತ್ತು ಅತ್ಯುತ್ತಮ ಸೈನ್ಯ ಶಕ್ತಿಯನ್ನ ಹೊಂದಿದ್ದರಿಂದಾಗಿ ಯಾರ ಮುಂದೆಯೂ ಯುದ್ಧದಲ್ಲಿ ಮಂಡಿಯೂರುವಂತಹ ಸಂದರ್ಭ ಬರಲಿಲ್ಲ. ಇದರಿಂದಾಗಿ ಮೊಘಲರು ಇವರ ವಿರುದ್ಧ ಗೆಲ್ಲೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಈಗಿನ ಅಸ್ಸಾಂ ಭಾಗವನ್ನ ಅತ್ಯುತ್ತಮವಾಗಿ ಆಳಿದ ಇವರು ತನ್ನ ತಾಯಿ ಸಂಪ್ರದಾಯದೊಂದಿಗೆ ಸ್ಥಳೀಯ ಅಸ್ಸಾಮೀಸ್ ಸಂಪ್ರದಾಯದ ಮಿಶ್ರಣದೊಂದಿಗೆ ಬಾಳಿದರು. ಇವರ ರಾಜಧಾನಿ ಚಾರದಿಯೋ, ಘರ್ಗಾಂವ್, ರಂಗ್ಪುರ್ ಮತ್ತು ಜೋರ್ಹಟ್ ಆಗಿತ್ತು. ಅಹೋಮರ ಮೇಲೆ ಮೊಘಲರು ಪದೇ ಪದೇ ದಾಳಿಯನ್ನ ಮಾಡುತ್ತಿದ್ದರು. ಆದರೆ ಅದನ್ನ ಪ್ರತಿ ಬಾರಿಯೂ ಹಿಮ್ಮೆಟ್ಟಿಸುತ್ತಾ ಬಂದರು ಅಹೋಮರು. ಆದ್ರೆ ಇವೆಲ್ಲ ಯುದ್ಧಗಳಲ್ಲಿ ಎಲ್ಲರೂ ನೆನಪಿನಲ್ಲಿಡುವಂತಹ ಯುದ್ಧವಾಗಿತ್ತು ಕ್ರಿಸ್ತಶಕ 1671ರಲ್ಲಿ ನಡೆದ ಬ್ಯಾಟಲ್ ಆಫ್ ಸರಾಯ್ ಘಾಟ್. ಹೌದು, ಬ್ಯಾಟಲ್ ಆಫ್ ಸರಾಯ್ ಘಾಟ್ ಮೊಘಲರು ಮತ್ತು ಅಹೋಮರ ನಡುವೆ ನಡೆದ ಭೀಕರ ಯುದ್ಧ. ಈ ಯುದ್ಧದಲ್ಲಿ ಅಹೋಮರನ್ನ ಮುನ್ನಡೆಸಿದ್ದು ವೀರ ಲಚಿತ್ ಬೋರ್ಫುಖಾನ್. ಈ ಘನಘೋರ ಯುದ್ಧವನ್ನ ವೀರಾವೇಶದಿಂದ ಹೋರಾಡಿ ಮೊಘಲರ ವಿರುದ್ಧ ಜಯವನ್ನು ಗಳಿಸಿದ್ದ. ಇದೊಂದು ನೌಕಾ ಯುದ್ಧವಾಗಿತ್ತು. ಈ ಯುದ್ಧವನ್ನು ಗೆದ್ದು ಸಾಮ್ರಾಜ್ಯ ವಿಸ್ತರಣೆಯನ್ನ ಮಾಡುವ ಮೊಘಲರ ಕನಸನ್ನ ಅಹೋಮರು ಮತ್ತೊಮ್ಮೆ ನುಚ್ಚುನೂರು ಮಾಡಿದ್ದರು. ಬ್ರಹ್ಮಪುತ್ರ ನದಿಯ ತಟದಲ್ಲಿರುವ ಗುವಾಹಟಿಯಲ್ಲಿ ನಡೆದ ಈ ಯುದ್ಧವನ್ನು ಇಂದು ಕೂಡ ನೆನೆಯಲಾಗುತ್ತೆ. ನಂತರ 1826ರಲ್ಲಿ ಯಾಂದಬೂನಲ್ಲಿ ನಡೆದ ಸಂಧಿಯಲ್ಲಿ ಅಸ್ಸಾಂ ಬ್ರಿಟಿಷ್ ಇಂಡಿಯಾದ ಭಾಗವಾಗುತ್ತೆ. ಅಲ್ಲಿಗೆ ಅಹೋಮ್ ಸಾಮ್ರಾಜ್ಯದ ಆಡಳಿತ ಅಂತ್ಯಗೊಂಡಿರುತ್ತೆ. ಇದು ಭಾರತದ ಶಕ್ತಿಶಾಲಿ ಸಾಮ್ರಾಜ್ಯದಲ್ಲಿ ಒಂದಾದಂತಹ ನಮ್ಮ ಈಶಾನ್ಯ ರಾಜ್ಯದ ಅಹೋಮ್ ಸಾಮ್ರಾಜ್ಯದ ಒಂದು ಕತೆ. ಈ ಕಥೆಯನ್ನ ಇಲ್ಲಿಗೆ ಮುಗಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇತಿಹಾಸದ ಪುಟವನ್ನ ತೆರೆಯೋಣ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ.